ಕಾಂಗ್ರೆಸ್ ಸರ್ಕಾರ ರಚನೆ ಆದ ಶುರುವಲ್ಲಿ ಕುಮಾರಸ್ವಾಮಿ ಅವರ ಬಾಯಿಂದ ಬಂದದ್ದು ಯತೀಂದ್ರ ಸಿದ್ದರಾಮಯ್ಯನವರು ಶ್ಯಾಡೋ ಸಿಎಂ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ. ನಮಗೆ ಸಿಕ್ಕ ಮಾಹಿತಿ, ನಾನು ನಿನ್ನೆ ಕೂಡ ಹೇಳಿದ್ದೆ, ಇವತ್ತು ಕೂಡ ಹೇಳ್ತಿದ್ದೀನಿ, ಫ್ಯಾಕ್ಟ್ ಚೆಕ್ ಮಿನಿಸ್ಟರ್ ಕೇಸ್ ಹಾಕ್ತಾರೇನೋ ಅನ್ನೋ ಆತಂಕದಲ್ಲೇ ನಮಗೆ ಸಿಕ್ಕ ಮಾಹಿತಿ ನಿಜವೋ ಇಲ್ಲೋ ಅವರೇ ಖಾತ್ರಿ ಮಾಡ್ಕೊಂಡು ಹೇಳಿ. ಯತೀಂದ್ರ ಸಿದ್ದರಾಮಯ್ಯನವರು ಫೈಲ್ಗಳ ಮೂವ್ಮೆಂಟ್ ಕಾರಣಕ್ಕೇನೆ ಪದೇ ಪದೇ ನಮ್ಮಪ್ಪನೇ ಸಿಎಂ ಅಂತ ಹೇಳೋ ಮೂಲಕ ನಿಂತಿರುವ ಫೈಲ್ಗಳನ್ನು ಮೂವ್ ಮಾಡಲಿ ಅಂತೇಳಿ ಅಧಿಕಾರಿಗಳಿಗೆ ಕೊಡ್ತಾ ಇರೋ ಸೂಚನೆ ಅಂತ ಇದು ಹೌದಾ ಇಲ್ವಾ? ಖಂಡಿತವಾಗ್ಲೂ ಇದರಲ್ಲೇನು ಸುಳ್ಳೇನಿಲ್ಲ. ಖಂಡಿತವಾಗ್ಲೂ ರಾಜ್ಯದಲ್ಲಿ ನಡೀತಿರೋದೇ ಅದು. ಶಾಡೋ ಸಿಎಂ ಆಗಿ ಕೆಲಸ ಮಾಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ಟ್ರಾನ್ಸ್ಫರ್ ವಿಚಾರದಲ್ಲಿ ಎಲ್ಲೋ ಬ್ರೇಕ್ಫಾಸ್ಟ್ ನಲ್ಲಿ ನಾಟಿ ಕೋಳಿ ಸಾಂಬಾರ್ ಸ್ಮಿತಾ ಅವರೇ, ಕಳೆದ 2.5 ವರ್ಷದಿಂದ ನೋಡಿ, 2.5 ವರ್ಷದಿಂದ ನಾವ್ ಯಾವತ್ತು JDS ಅವ್ರಿಗೆ ಅಲ್ಪ ಸಂಖ್ಯೆ ಬಂತು ಸುಮ್ಮನೆ ಆದ್ವಿ, ವಿರೋಧ ಪಕ್ಷದಲ್ಲಿ ಕೆಲಸ ಮಾಡೋಣ ನಾವು ಕಳೆದ 2.5 ವರ್ಷದಿಂದ ನಾವು ಮಾಗಡಿ ಬಾಲಣ್ಣ ಅವ್ರಿಗೆ ಹೋಗಿ ಹೇಳ್ಕೊಡ್ಲಿಲ್ಲ, ನರೇಂದ್ರ ಸ್ವಾಮಿ ಅವ್ರಿಗೆ ಮಳವಳ್ಳಿ ಶಾಸಕರಿಗೆ ಹೇಳ್ಕೊಡ್ಲಿಲ್ಲ, ಶ್ರೀರಂಗಪಟ್ಟಣದ ರಮೇಶ್ ಬಂಡಿ ಸಿದ್ದೇಗೌಡರಿಗೆ ಹೋಗಿ ಹೇಳ್ಕೊಡ್ಲಿಲ್ಲ, ಮದ್ದೂರಿನ ಉದಯಗೌಡ್ರಿಗೆ ಹೋಗಿ ಹೇಳ್ಕೊಡ್ಲಿಲ್ಲ, ರಾಮನಗರದ ಇಕ್ಬಾಲ್ ಹುಸೇನ್ ಅವ್ರಿಗೆ ಹೇಳ್ಕೊಡ್ಲಿಲ್ಲ, ಹೀಗೆ ಒಂದು ಮತ್ತೆ ಬಸವರಾಜ್ ಶಿವಗಂಗಾ ಅವ್ರಿಗೆ ಹೋಗಿ ಹೇಳ್ಕೊಡ್ಲಿಲ್ಲ, ಒಂದು ಕುಣಿಗಲ್ ರಂಗನಾಥ್ ಅವ್ರಿಗೆ ಹೋಗಿ ಹೇಳ್ಕೊಡ್ಲಿಲ್ಲ. ನೀವು ಅಧಿಕಾರ ನಡೆಸಿ, ಅಭಿವೃದ್ಧಿ ಮಾಡಿ, ಆಡಳಿತದಲ್ಲಿ ಸುಧಾರಣೆ ತನ್ನಿ, ಯೋಜನೆಗಳನ್ನ ತನ್ನಿ ಅಂತ ನಾವು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಇಷ್ಟು ದಿನ ಕೇಳ್ತಾ ಇದ್ವಿ. ಮೇಡಮ್, ಯತೀಂದ್ರ ಸಿದ್ದರಾಮಯ್ಯ ಅವರು ಶಾಡೋ ಸಿಎಂ ಆಗಿರೋದು 100ಕ್ಕೆ 100ರಷ್ಟು ಸತ್ಯ. ಇದನ್ನ DK ಶಿವಕುಮಾರ್ ಬಣದವರು ಸಹಿಸ್ಕೊಳ್ಳಕ್ಕಾಗದೆ ಇವ್ರ ಕಡೆಯಿಂದ ಅವ್ರ ಕೆಸರು ಹೆಚ್ಚೋದು, ಇವ್ರ ಕೆಸರು ಹೆಚ್ಚೋದು. ಬಡವರು ಹಾಕ್ತಿರೋದು ಯಾರು? ನಾವುಗಳು. ನಮ್ ಬ್ರದರ್ ಹೇಳ್ತಾ ಇದ್ರು 10 ವರ್ಷ ಹಿಂದೆ ಬರ್ತೀವಿ ಅಂತ. ನಮಸ್ಕಾರ. ನಾನ್ ಇಬ್ಬರಿಗೂ ಕೇಳ್ತಾ ಇರೋದು, ಈ ಕಾಂಗ್ರೆಸ್ಸಿಗೆ ಗೆಲ್ಸೋಕ್ಕಿಂತ ಮುಂಚೆ ದಳಕ್ಕೂ ಗೆಲ್ಸಿದೀವಿ, ಬಿಜೆಪಿಗೂ ಗೆಲ್ಸಿದೀವಿ. ನೀವಿಬ್ರು ಮೈತ್ರಿ ಸರ್ಕಾರ ಮಾಡ್ಕೊಂಡು ಅಧಿಕಾರ ತಗೊಂಡ್ರಿ, ನೀವು 2.5 ವರ್ಷ ಕಿತ್ತಾಡ್ಕೊಂಡಿಲ್ವ? ಅವಾಗ ಏನ್ ಕೋಲಾಟ ಆಡ್ತಾ ಇದ್ರಾ? ಕೇಳಿ ಸರ್, ನನ್ನ ಪ್ರಶ್ನೆ ಮುಗ್ದಿಲ್ಲ. ನೋಡಿ, ಇನ್ನೊಂದು ಅದೊಂದೇ ಅಲ್ಲದೆ ನಿಮ್ಮನ್ನ ಹೊಂದಾಣಿಕೆ ಮಾಡ್ಕೊಂಡು ನೀವು ಅಧಿಕಾರನ ಬಿಡ್ಬೇಕಾಗಿತ್ತು, ಅಧಿಕಾರ ನಡೆಸಬೇಕಾಗಿತ್ತು. ಅದು ಬಿಟ್ಟು ನೀವು ಎಲೆಕ್ಷನ್ ಮಾಡಿಸಿಲ್ವಾ? ಅಷ್ಟೊಂದು ಕೋಟಿ ರೂಪಾಯಿ ಎಲ್ಲಿಂದ ತಗೊಂಡ್ರು? ನಮ್ಮ ತಲೆ ಮೇಲೆ ಬಂತು. ಅದಕ್ಕೆ ಯಾರು ಜವಾಬ್ದಾರರು? ಉತ್ತರ ಕೊಡಿ. ನಾನು ಕೊಡ್ತೀನಿ. ಅಮ್ಮ ಮೇಡಮ್, ಇದು ಸರ್ಕಾರ ಇದ್ದಾಗ ಕೋಲಾಟ ಆಡ್ತಿರ್ಲಿಲ್ಲ, ಪೆನ್ನಿನ ಆಟ ಆಡ್ತಾ ಇದ್ರು. ಅಂದ್ರೆ ಬರ್ಕೊಳ್ಳಿ, 760 ಪ್ರಾಥಮಿಕ ಪಾಠಶಾಲೆಗಳನ್ನ ಇಡೀ ರಾಜ್ಯದಲ್ಲಿ ಸ್ಥಾಪಿಸಿದ್ರು. 1000 ಕರ್ನಾಟಕ ಪಬ್ಲಿಕ್ ಶಾಲೆ ಇನ್ಕ್ಲೂಡಿಂಗ್ ಉರ್ದು ಶಾಲೆಗಳು, 7 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು, 6 ಸರ್ಕಾರಿ ಮೆಡಿಕಲ್ ಕಾಲೇಜುಗಳು, 40,000 ಅವ್ರ ಪ್ರಶ್ನೆಗೆ ಉತ್ತರ ಅದಲ್ಲ ಅಶ್ವಿನ್ ಅವರೇ, ಅವ್ರ ಪ್ರಶ್ನೆಗೆ ಉತ್ತರ ಅದಲ್ಲ, ಅವ್ರ ಪ್ರಶ್ನೆಗೆ ಉತ್ತರ ಅದಲ್ಲ. ಅವ್ರು ಇಷ್ಟು ಕೊಟ್ರು ಮೇಡಮ್. ತಾಯಿ ಕೇಳಿಸ್ಕೊಳ್ಳಿ, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವು ನಾಡಿನ ಪ್ರಜೆಯಾಗಿ ನಾನು ನಾಡಿನ ಪ್ರಜೆಯಾಗಿ ಈಗ ಇಷ್ಟು ಹೇಳಿದ್ನಲ್ಲಮ್ಮ, ಇದರಲ್ಲಿ 760 ಪ್ರಾಥಮಿಕ ಪಾಠಶಾಲೆಗಳು ಕೊಡ್ತಿದ್ರಲ್ಲ, ಇವತ್ತು ಶಿಕ್ಷಣ ಇವತ್ತಿನ ಕಾಂಗ್ರೆಸ್ ಸರ್ಕಾರ ರಚನೆ ಆದ ಶುರುವಲ್ಲಿ ಕುಮಾರಸ್ವಾಮಿ ಅವರ ಬಾಯಿಂದ ಬಂದದ್ದು ಯತೀಂದ್ರ ಸಿದ್ದರಾಮಯ್ಯನವರು ಶ್ಯಾಡೋ ಸಿಎಂ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ. ನಮಗೆ ಸಿಕ್ಕ ಮಾಹಿತಿ, ನಾನು ನಿನ್ನೆ ಕೂಡ ಹೇಳಿದ್ದೆ, ಇವತ್ತು ಕೂಡ ಹೇಳ್ತಿದ್ದೀನಿ, ಫ್ಯಾಕ್ಟ್ ಚೆಕ್ ಮಿನಿಸ್ಟರ್ ಕೇಸ್ ಹಾಕ್ತಾರೇನೋ ಅನ್ನೋ ಆತಂಕದಲ್ಲೇ ನಮಗೆ ಸಿಕ್ಕ ಮಾಹಿತಿ ನಿಜವೋ ಇಲ್ಲೋ ಅವರೇ ಖಾತ್ರಿ ಮಾಡ್ಕೊಂಡು ಹೇಳಿ. ಯತೀಂದ್ರ ಸಿದ್ದರಾಮಯ್ಯನವರು ಫೈಲ್ಗಳ ಮೂವ್ಮೆಂಟ್ ಕಾರಣಕ್ಕೇನೆ ಪದೇ ಪದೇ ನಮ್ಮಪ್ಪನೇ ಸಿಎಂ ಅಂತ ಹೇಳೋ ಮೂಲಕ ನಿಂತಿರುವ ಫೈಲ್ಗಳನ್ನು ಮೂವ್ ಮಾಡಲಿ ಅಂತೇಳಿ ಅಧಿಕಾರಿಗಳಿಗೆ ಕೊಡ್ತಾ ಇರೋ ಸೂಚನೆ ಅಂತ ಇದು ಹೌದಾ ಇಲ್ವಾ? ಖಂಡಿತವಾಗ್ಲೂ ಇದರಲ್ಲೇನು ಸುಳ್ಳೇನಿಲ್ಲ. ಖಂಡಿತವಾಗ್ಲೂ ರಾಜ್ಯದಲ್ಲಿ ನಡೀತಿರೋದೇ ಅದು. ಶಾಡೋ ಸಿಎಂ ಆಗಿ ಕೆಲಸ ಮಾಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ಟ್ರಾನ್ಸ್ಫರ್ ವಿಚಾರದಲ್ಲಿ ಎಲ್ಲೋ ನಮ್ಮ ಚಾನೆಲ್ನ
ರಿಪೋರ್ಟರ್ಗಳು ಕೇವಲ ಬ್ರೇಕ್ಫಾಸ್ಟ್ ನಲ್ಲಿ ನಾಟಿ ಕೋಳಿ ಸಾಂಬಾರ್ ಇದೆಯೋ ಮೇಡಮ್, ಅದು ಮಾಹಿತಿ ಹೌದು. ಮಾತ್ರ ಮಾತ್ರ ಅಲ್ಲ. ವಿಶ್ವಾಸದಲ್ಲಿ ಊಟಕ್ಕೆ ಹೋಗ್ತಾರಂತೆ ಅವರು. ವಿಶ್ವಾಸದಲ್ಲಿ ಊಟಕ್ಕೆ ಹೋಗ್ತಾರೆ. ಸ್ಮಿತಾ ಅವರೇ, ಏನ್ ವಿಶ್ವಾಸಕ್ಕೆ ಗೊತ್ತಾ? ಊಟಕ್ಕೆ ಹೋದ ತಕ್ಷಣ ಕಳೆದ ನಮ್ಗೆ 2.5 ವರ್ಷದಿಂದ ನೋಡಿ ಒಂದ್ ಸೆಕೆಂಡ್, ಅಲ್ಲ ಸರ್. 2.5 ವರ್ಷದಿಂದ ನೋಡಿ. ನಾವ್ ಯಾವತ್ತು JDS ಅವ್ರಿಗೆ ಅಲ್ಪ ಸಂಖ್ಯೆ ಬಂತು ಸುಮ್ನೆ ಆದ್ವಿ, ವಿರೋಧ ಪಕ್ಷದಲ್ಲಿ ಕೆಲಸ ಹೌದು ಸರ್, ಅದಕ್ಕೆ ಜಾತ್ಯತೀತ ಪಕ್ಷದ ಬಗ್ಗೆ ಹೋದ್ರಲ್ವಾ? ನಾವು ಕಳೆದ ನಿಮಗೆ ಅಧಿಕಾರ 2.5 ಬೇಕಿತ್ತು. ವರ್ಷದಿಂದ ನಿಮಗೆ ಅಧಿಕಾರ ನಾವು ಬೇಕಿತ್ತು. ಮಾಗಡಿ ಬಾಲಣ್ಣ ಅವ್ರಿಗೆ ಎಲೆಕ್ಷನ್ ಹೋಗಿ ಹೇಳ್ಕೊಡ್ಲಿಲ್ಲ, ಟೈಮ್ನಲ್ಲಿ BJP ಗೆ ಮಂಜುನಾಥ್ ಸರ್. ನರೇಂದ್ರ ಸ್ವಾಮಿ ಎಲೆಕ್ಷನ್ ಅವ್ರಿಗೆ ಆದ್ಮೇಲೆ ಮಳವಳ್ಳಿ ಮಂಜುನಾಥ್ ಶಾಸಕರಿಗೆ ಸರ್, ಹೇಳ್ಕೊಡ್ಲಿಲ್ಲ, ಶ್ರೀರಂಗಪಟ್ಟಣದ ರಮೇಶ್ ಬಂಡಿ ಸಿದ್ದೇಗೌಡರಿಗೆ ಹೋಗಿ ಹೇಳ್ಕೊಡ್ಲಿಲ್ಲ, ಮದ್ದೂರಿನ ಉದಯಗೌಡ್ರಿಗೆ ಹೋಗಿ ಹೇಳ್ಕೊಡ್ಲಿಲ್ಲ, ರಾಮನಗರದ ಇಕ್ಬಾಲ್ ಹುಸೇನ್ ಅವ್ರಿಗೆ ಹೇಳ್ಕೊಡ್ಲಿಲ್ಲ, ಹೀಗೆ ಒಂದು ಮತ್ತೆ ಬಸವರಾಜ್ ಶಿವಗಂಗಾ ಅವ್ರಿಗೆ ಹೋಗಿ ಹೇಳ್ಕೊಡ್ಲಿಲ್ಲ, ಒಂದು ಕುಣಿಗಲ್ ರಂಗನಾಥ್ ಅವ್ರಿಗೆ ಹೋಗಿ ಹೇಳ್ಕೊಡ್ಲಿಲ್ಲ. ನೀವು ಸರ್, ಅವ್ರು ಯಾರು ಅಧಿಕಾರ ಹೇಳಿಲ್ಲ ನಡೆಸಿ, ಸರ್. ಅವ್ರು ಯಾರು ಅಭಿವೃದ್ಧಿ ಹೇಳಿಲ್ಲ. ಮಾಡಿ, ಅವ್ರು ಯಾರು ಆಡಳಿತದಲ್ಲಿ ಹೇಳಿಲ್ಲ. ಸುಧಾರಣೆ ಅವ್ರು ಯಾರು ತನ್ನಿ, ಹೇಳಿಲ್ಲ. ಯೋಜನೆಗಳನ್ನ ತನ್ನಿ ಅಂತ ನಾವು ವಿರೋಧ ಪಕ್ಷದಲ್ಲಿ ಇದು ನಿಮ್ಮ ಕೂತ್ಕೊಂಡು ಕಲ್ಪನೆ. ಇಷ್ಟು ದಿನ ಕೇಳ್ತಾ ಇದ್ವಿ. ನೋ. ಮೇಡಮ್, ಅಶ್ವಿನ್, ಇದು ಮಾನ್ಯ ನಿಮ್ಮ ಯತೀಂದ್ರ ಕಲ್ಪನೆ. ಸಿದ್ದರಾಮಯ್ಯ ಅವರು ಯಾರಾದ್ರೂ ಶಾಡೋ ಸಿಎಂ ಎಲ್ಲರೂ ಆಗಿರೋದು ಹೇಳಿದ್ದು 100ಕ್ಕೆ 100ರಷ್ಟು ಸತ್ಯ. ಹೈಕಮಾಂಡಿನ ಇದನ್ನ ಹೈಕಮಾಂಡಿನ ಆದೇಶಕ್ಕೆ ಬದ್ಧ ಅಂತ ಹೇಳೋದಲ್ಲ. ಮಾನ್ಯ DK ಶಿವಕುಮಾರ್ ಬಣದವರು ಸಹಿಸ್ಕೊಳಕ್ಕಾಗದೆ ಇವ್ರ ಕಡೆಯಿಂದ ಅವ್ರ ಕೆಸರು ಹೆಚ್ಚೋದು, ಅವ್ರು ಇವ್ರ ಕೆಸರು ಹೆಚ್ಚೋದು. ಬಡವರು ಹಾಕ್ತಿರೋದು ಯಾರು? ಬಡವರು ಹಾಕ್ತಿರೋದು ಯಾರು? ನಾವುಗಳು. ನಮ್ ಬ್ರದರ್ ಹೇಳ್ತಾ ಇದ್ರು 10 ವರ್ಷ ಹಿಂದೆ ಬರ್ತೀವಿ ಅಂತ. ಸತ್ಯ ಅದು. ಸತ್ಯ. ಕೇಳಿ. ನಮಸ್ಕಾರ. ನಾನ್ ಇಬ್ಬರಿಗೂ ಕೇಳ್ತಾ ಇರೋದು, ಈ ಕಾಂಗ್ರೆಸ್ಸಿಗೆ ಗೆಲ್ಸೋಕ್ಕಿಂತ ಮುಂಚೆ ದಳಕ್ಕೂ ಗೆಲ್ಸಿದೀವಿ, ಬಿಜೆಪಿಗೂ ಗೆಲ್ಸಿದೀವಿ. ನೀವಿಬ್ರು ಮೈತ್ರಿ ಸರ್ಕಾರ ಮಾಡ್ಕೊಂಡು ಅಧಿಕಾರ ತಗೊಂಡ್ರಿ, ನೀವು 2.5 ವರ್ಷ ಕಿತ್ತಾಡ್ಕೊಂಡಿಲ್ವ? ಅವಾಗೇನ್ ಕೋಲಾಟ ಆಡ್ತಾ ಇದ್ರಾ? ಹೇಳ್ತೀನಿ ಮೇಡಮ್, ಹೇಳ್ತೀನಿ, ಏನ್ ಏನು ಕೇಳಿ ಅಂತ? ಕೇಳಿ ಸರ್, ಮೇಡಮ್, ನಿಮ್ಮ ಕೇಳಿಸ್ಕೊಳ್ಳಿ. ಇದಲ್ವಾ? ನನ್ ಪ್ರಶ್ನೆ ಮುಗ್ದಿಲ್ಲ, ನನ್ ಪ್ರಶ್ನೆ ಮುಗ್ದಿಲ್ಲ, ನನ್ ಪ್ರಶ್ನೆ ಮುಗ್ದಿಲ್ಲ. ಹೇಳಿ, ನೀವು ಮುಂದುವರಿಸಿ. ನೋಡಿ, ಇನ್ನೊಂದು ಅದೊಂದೇ ಅಲ್ಲದೆ ನಿಮ್ಮಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ನೀವು ಅಧಿಕಾರನ ಬಿಡ್ಬೇಕಾಗಿತ್ತು, ಅಲ್ವಾ? ಅಧಿಕಾರ ನಡೆಸಬೇಕಾಗಿತ್ತು. ಅದು ಬಿಟ್ಟು ನೀವು ಎಲೆಕ್ಷನ್ ಮಾಡಿಸಿಲ್ವಾ? ಅಷ್ಟೊಂದು ಕೋಟಿ ರೂಪಾಯಿ ಎಲ್ಲಿಂದ ತಗೊಂಡ್ರು? ನಮ್ಮ ತಲೆ ಮೇಲೆ ಬಂತು. ಅದಕ್ಕೆ ಯಾರು ಜವಾಬ್ದಾರರು? ಉತ್ತರ ಕೊಡಿ. ನಾನು ಕೊಡ್ತೀನಿ. ಅಮ್ಮ ಮೇಡಮ್, ಇದು ಸರ್ಕಾರ ಇದ್ದಾಗ ಕೋಲಾಟ ಆಡ್ತಿರ್ಲಿಲ್ಲ, ಪೆನ್ನಿನ ಆಟ ಆಡ್ತಾ ಇದ್ರು. ಅಂದ್ರೆ ಬರ್ಕೊಳ್ಳಿ, 760 ಪ್ರಾಥಮಿಕ ಪಾಠಶಾಲೆಗಳನ್ನ ಇಡೀ ರಾಜ್ಯದಲ್ಲಿ ಸ್ಥಾಪಿಸಿದ್ರು. 1000 ಕರ್ನಾಟಕ ಪಬ್ಲಿಕ್ ಶಾಲೆ ಇನ್ಕ್ಲೂಡಿಂಗ್ ಉರ್ದು ಶಾಲೆಗಳು, 7 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು, 6 ಸರ್ಕಾರಿ ಮೆಡಿಕಲ್ ಕಾಲೇಜುಗಳು, 40,000 ಉಪನ್ಯಾಸಕರು, 40,000 ಅವ್ರ ಪ್ರಶ್ನೆಗೆ ಉತ್ತರ ಅದಲ್ಲ ಅಶ್ವಿನ್ ಅವರೇ, ಅವ್ರ ಪ್ರಶ್ನೆಗೆ ಉತ್ತರ ಅದಲ್ಲ, ಅವ್ರ ಪ್ರಶ್ನೆಗೆ ಉತ್ತರ ಅದಲ್ಲ. ಕುಮಾರಣ್ಣವ್ರು ಇಷ್ಟು ಕೊಟ್ರು ಮೇಡಮ್. ತಾಯಿ ಕೇಳಿಸ್ಕೊಳ್ಳಿ, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಕೇಳಿಸ್ಕೊಳ್ಳಿ. ಪ್ರಶ್ನೆ ಕೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವು ನಾಡಿನ ಪ್ರಜೆಯಾಗಿ, ನಾನು ನಾಡಿನ ಪ್ರಜೆಯಾಗಿ ಈಗ ಇಷ್ಟು ಹೇಳಿದ್ನಲ್ಲಮ್ಮ, ಇದರಲ್ಲಿ 760 ಪ್ರಾಥಮಿಕ ಪಾಠಶಾಲೆಗಳು ಕೊಡ್ತಿದ್ರಲ್ಲ, ಇವತ್ತು ಶಿಕ್ಷಣ ಇವತ್ತಿನ ಕಾಂಗ್ರೆಸ್ ಸರ್ಕಾರ ರಚನೆ ಆದ ಶುರುವಲ್ಲಿ ಕುಮಾರಸ್ವಾಮಿ ಅವರ ಬಾಯಿಂದ ಬಂದದ್ದು ಯತೀಂದ್ರ ಸಿದ್ದರಾಮಯ್ಯನವರು ಶ್ಯಾಡೋ ಸಿಎಂ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ. ನಮಗೆ ಸಿಕ್ಕ ಮಾಹಿತಿ, ನಾನು ನಿನ್ನೆ ಕೂಡ ಹೇಳಿದ್ದೆ, ಇವತ್ತು ಕೂಡ ಹೇಳ್ತಿದ್ದೀನಿ, ಫ್ಯಾಕ್ಟ್ ಚೆಕ್ ಮಿನಿಸ್ಟರ್ ಕೇಸ್ ಹಾಕ್ತಾರೇನೋ ಅನ್ನೋ ಆತಂಕದಲ್ಲೇ ನಮಗೆ ಸಿಕ್ಕ ಮಾಹಿತಿ ನಿಜವೋ ಇಲ್ಲೋ ಅವರೇ ಖಾತ್ರಿ ಮಾಡ್ಕೊಂಡು ಹೇಳಿ. ಯತೀಂದ್ರ ಸಿದ್ದರಾಮಯ್ಯನವರು ಫೈಲ್ಗಳ ಮೂವ್ಮೆಂಟ್ ಕಾರಣಕ್ಕೇನೆ ಪದೇ ಪದೇ ನಮ್ಮಪ್ಪನೇ ಸಿಎಂ ಅಂತ ಹೇಳೋ ಮೂಲಕ ನಿಂತಿರುವ ಫೈಲ್ಗಳನ್ನು ಮೂವ್ ಮಾಡಲಿ ಅಂತ ಹೇಳಿ ಅಧಿಕಾರಿಗಳಿಗೆ ಕೊಡ್ತಾ ಇರೋ ಸೂಚನೆ ಅಂತ ಇದು ಹೌದಾ?